ಹಿಸ್ಟ್ರಿಯಲ್ಲಿ ದ ಬ್ಯೂಟಿಫುಲ್ ವುಮನ್ ಎಂದು ಯಾರನ್ನು ಕರೆಯಲಾಗಿದೆ ಗೊತ್ತಾ? ದ ಲಾಸ್ಟ್ ಫೇರೋ ಆಫ್ ಈಜಿಪ್ಟ್, ಕ್ವೀನ್ ಕ್ಲಿಯೋಪಾಟ್ರಾ. ಇವರು ಗ್ರೀಕ್ನ ಅರಸನಾದ ಅಲೆಕ್ಸಾಂಡರ್ ದ ಗ್ರೇಟ್ ಅವರ ವಂಶಾವಳಿಯಿಂದ ಬಂದ ಟಾಲಮಿ ವಂಶದವರು. ಕ್ಲಿಯೋಪಾಟ್ರಾ ಇವರ ಕಾಲದಲ್ಲಿ ಮೋಸ್ಟ್ ಎಜುಕೇಟೆಡ್ ವುಮನ್ ಆಗಿದ್ದರು. ಇವರಿಗೆ 7ರಿಂದ 9 ಭಾಷೆಗಳು ಗೊತ್ತಿತ್ತು ಎಂದು ಹೇಳಲಾಗಿದೆ. ಇವರ ತಂದೆ 12ನೇ ಟಾಲಮಿಯ ಸಾವಿನ ನಂತರ ಇವರು ಈಜಿಪ್ಟ್ನ ರಾಣಿ ಆಗ್ತಾರೆ. ಅದೇ ಸಮಯದಲ್ಲಿ ಈಜಿಪ್ಟ್ನಲ್ಲಿ ಒಂದು ನಂಬಿಕೆ ಇರ್ತದೆ. ಅದು ಏನೆಂದರೆ, ಈಜಿಪ್ಟ್ನ ಫೆರೋ ಆಗುವವರು ತನ್ನ ವಂಶದವರನ್ನೇ ಮದುವೆಯಾಗಬೇಕೆಂದು. ಇದಕ್ಕಾಗಿ ಅವರು ತನ್ನ 10 ವಯಸ್ಸಿನ ಸಹೋದರನನ್ನು ಮದುವೆ ಆಗ್ತಾರೆ. ಹೀಗೇನೆ ಸ್ವಲ್ಪ ಸಮಯ ಕಳೆಯುತ್ತದೆ. ತನ್ನ ಸಹೋದರನಾದ 14ನೇ ಟಾಲಮಿ ಇವರನ್ನು ಈಜಿಪ್ಟ್ನಿಂದ ಹೊರಗೆ ಹಾಕ್ತಾರೆ. ಆಗ ಕ್ಲಿಯೋಪಾಟ್ರಾನಿಗೆ ತನ್ನ ಸಹೋದರನನ್ನು ಸೋಲಿಸಲು ಸೈನ್ಯದ ನೆರವು ಬೇಕಾಗಿರ್ತದೆ. ಇದಕ್ಕಾಗಿ ಅವರು ರೋಮ್ನ ಡಿಕ್ಟೇಟರ್ ಆದ ಜೂಲಿಯಸ್ ಸೀಸರನ್ನು ಭೇಟಿ ಮಾಡ್ತಾರೆ. ಜೂಲಿಯಸ್ ಸೀಸರ್ ಇವರ ಸೌಂದರ್ಯಕ್ಕೆ ವಶವಾಗಿ ಇವರಿಗೆ ಸೈನ್ಯವನ್ನು ನೆರವು ಕೊಡ್ತಾರೆ. ಆಗ ಇವರು ತನ್ನ ಸಹೋದರನನ್ನು ಸೋಲಿಸಿ ಪುನಃ ಈಜಿಪ್ಟ್ನ ರಾಣಿ ಆಗ್ತಾರೆ. ಅದೇ ಸಮಯದಲ್ಲಿ ಕ್ಲಿಯೋಪಾಟ್ರಾನಿಗೆ ಮತ್ತು ಜೂಲಿಯಸ್ ಸೀಸರ್ಗೆ ಸಿಸರಿನ್ ಎಂಬುದು ಮಗು ಹುಟ್ಟುತ್ತದೆ. ತದನಂತರ ಜೂಲಿಯಸ್ ಸೀಸರ್ ರೋಮ್ಗೆ ಹಿಂತಿರುಗುವ ಒಂದು ಸಂದರ್ಭ ಬಂತು. ಆಗ ಅಲ್ಲಿ ಜೂಲಿಯಸ್ ಸೀಸರನ್ನು ಬ್ರೂಟಸ್ ಕೊಂದಾಗ್ತಾನೆ. ತದನಂತರ ಕ್ಲಿಯೋಪಾಟ್ರಾ ಜೂಲಿಯಸ್ ಸೀಸರ್ನ ಗೆಳೆಯನಾದ ಮಾರ್ಕ್ ಆಂಟನಿಯನ್ನು ಭೇಟಿಯಾಗ್ತಾರೆ. ಇವರಿಬ್ಬರು ಮದುವೆಯಾಗಿ ಇವರಿಬ್ಬರಿಗೆ 3 ಮಕ್ಕಳು ಕೂಡ ಇರ್ತಾರೆ. ಕೊನೆಗೆ ಆಕ್ಟೋವಿಯನ್ ಯುದ್ಧದಲ್ಲಿ ಜೂಲಿಯಸ್ ಸೀಸರ್ನ ದತ್ತು ಮಗನಾದ ಆಕ್ಟೋವಿಯನ್ ಮಾರ್ಕ್ ಆಂಟನಿಯನ್ನು ಕೊಂದೋಗ್ತಾನೆ. ಈ ದುಃಖದಲ್ಲಿ ಕ್ಲಿಯೋಪಾಟ್ರಾ ವಿಷಪೂರಿತ ಹಾವಳಿಯಿಂದ ಕಚ್ಚಿಸಿಕೊಂಡು ಸತ್ತು ಹೋಗ್ತಾನೆ. ಈಗ ಕೂಡ ಕ್ಲಿಯೋಪಾಟ್ರಾನನ್ನು ಹಿಸ್ಟ್ರಿಯ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಹಾಗೂ ಈಜಿಪ್ಟ್ನ ಒಂದು ಫೇಮಸ್ ರೂಲರ್ ಎಂದು ಹೇಳಲಾಗುತ್ತದೆ. ಇದರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಹಿಸ್ಟ್ರಿಯಲ್ಲಿ ದ ಬ್ಯೂಟಿಫುಲ್ ವುಮನ್ ಎಂದು ಯಾರನ್ನು ಕರೆಯಲಾಗಿದೆ ಗೊತ್ತಾ? ದ ಲಾಸ್ಟ್ ಫೇರೋ ಆಫ್ ಈಜಿಪ್ಟ್, ಕ್ವೀನ್ ಕ್ಲಿಯೋಪಾಟ್ರಾ. ಇವರು ಗ್ರೀಕ್ನ ಅರಸನಾದ ಅಲೆಕ್ಸಾಂಡರ್ ದ ಗ್ರೇಟ್ ಅವರ ವಂಶಾವಳಿಯಿಂದ ಬಂದ ಟಾಲಮಿ ವಂಶದವರು. ಕ್ಲಿಯೋಪಾಟ್ರಾ ಇವರ ಕಾಲದಲ್ಲಿ ಮೋಸ್ಟ್ ಎಜುಕೇಟೆಡ್ ವುಮನ್ ಆಗಿದ್ದರು. ಇವರಿಗೆ 7ರಿಂದ 9 ಭಾಷೆಗಳು ಗೊತ್ತಿತ್ತು ಎಂದು ಹೇಳಲಾಗಿದೆ. ಇವರ ತಂದೆ 12ನೇ ಟಾಲಮಿಯ ಸಾವಿನ ನಂತರ ಇವರು ಈಜಿಪ್ಟ್ನ ರಾಣಿ ಆಗ್ತಾರೆ. ಅದೇ ಸಮಯದಲ್ಲಿ ಈಜಿಪ್ಟ್ನಲ್ಲಿ ಒಂದು ನಂಬಿಕೆ ಇರ್ತದೆ. ಅದು ಏನೆಂದರೆ, ಈಜಿಪ್ಟ್ನ ಫೆರೋ ಆಗುವವರು ತನ್ನ ವಂಶದವರನ್ನೇ ಮದುವೆಯಾಗಬೇಕೆಂದು. ಇದಕ್ಕಾಗಿ ಅವರು ತನ್ನ 10 ವಯಸ್ಸಿನ ಸಹೋದರನನ್ನು ಮದುವೆ ಆಗ್ತಾರೆ. ಹೀಗೇನೆ ಸ್ವಲ್ಪ ಸಮಯ ಕಳೆಯುತ್ತದೆ. ತನ್ನ ಸಹೋದರನಾದ 14ನೇ ಟಾಲಮಿ ಇವರನ್ನು ಈಜಿಪ್ಟ್ನಿಂದ ಹೊರಗೆ ಹಾಕ್ತಾರೆ. ಆಗ ಕ್ಲಿಯೋಪಾಟ್ರಾನಿಗೆ ತನ್ನ ಸಹೋದರನನ್ನು ಸೋಲಿಸಲು ಸೈನ್ಯದ ನೆರವು ಬೇಕಾಗಿರ್ತದೆ. ಇದಕ್ಕಾಗಿ ಅವರು ರೋಮ್ನ ಡಿಕ್ಟೇಟರ್ ಆದ ಜೂಲಿಯಸ್ ಸೀಸರನ್ನು ಭೇಟಿ ಮಾಡ್ತಾರೆ. ಜೂಲಿಯಸ್ ಸೀಸರ್ ಇವರ ಸೌಂದರ್ಯಕ್ಕೆ ವಶವಾಗಿ ಇವರಿಗೆ ಸೈನ್ಯವನ್ನು ನೆರವು ಕೊಡ್ತಾರೆ. ಆಗ ಇವರು ತನ್ನ ಸಹೋದರ